ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಒಂದು ಸ್ಟಿಚ್ಡ್ ಬ್ಲೌಸ್ ಇಲ್ಲಿ ಇಟ್ಕೊಂಡಿದ್ದೇನೆ. ಬ್ರೈಡಲ್ ಬ್ಲೌಸ್ ಇದೆ. ಆ್ಯಕ್ಚುಲಿ ಸ್ಟಿಚ್ ಆದ್ರ ಮೇಲೆ ಸ್ವಲ್ಪ ನಾರ್ಮಲಾಗಿ ವರ್ಕ್ ಬೇಕು ಅಂತ ಹೇಳಿದರು. ಹಾಗೆ ಸ್ಟಿಚ್ಡ್ ಬ್ಲೌಸಲ್ಲಿ ಆರಿ ವರ್ಕೆಲ್ಲ ಮಾಡೋದು ತುಂಬ ಕಷ್ಟ. ಅದಕ್ಕೋಸ್ಕರ ನಾನು ಕೈಯಲ್ಲೇ ಹ್ಯಾಂಡ್ ವರ್ಕ್ ಅವರಿಗೆ ಮಾಡಿ ಕೊಡ್ತಾ ಇದ್ದೇನೆ. ಅದು ಈಗ ಜರ್ದೋಸಿ ವರ್ಕ್ ಅವರು ಬೇಕು ಹೇಳಿದರು. ಸೊ ಜರ್ದೋಸಿ ವರ್ಕನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಸ್ವಲ್ಪ ನಾನು ಜರ್ದೋಸಿ ತೊಗೊಳ್ತಾ ಇದ್ದೇನೆ. ನೆಕ್ಸ್ಟು ಸ್ವಲ್ಪ ಮೆಹಂದಿ ಕಲರಿದು ಒಂದು ಶುಗರ್ ಬೀಡ್ಸು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ನೆಕ್ಸ್ಟು ನಮ್ಮದು ಆ್ಯಂಟಿಕ್ಕಿದು ಶುಗರ್ ಬೀಡ್ಸು ಸ್ವಲ್ಪ ತಗೊಳ್ತಾ ಇದ್ದೇನೆ. ನೆಕ್ಸ್ಟು ನಾವು ಗೋಲ್ಡನ್ ಕಲರ್ ಬೀಡ್ಸು ಸ್ವಲ್ಪ ಸ್ಪ್ರೆಡ್ಡಿಂಗಾಗಿ ಕೊಡಲಿಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ನೆಕ್ಸ್ಟು ನಾವು ಒಂದು ಫ್ಲವರ್ ಮಿಡಲ್ ಹಾಕಲಿಕ್ಕೆ ಒಂದು ಕ್ಲಿಪ್ ಸ್ಟೋನ್ ಅಂತ ಸಿಗುತ್ತೆ ನೋಡಿ, ಅದನ್ನು ನಾನು ಸ್ವಲ್ಪ ಇಲ್ಲಿ ತಗೊಳ್ತಾ ಇದ್ದೇನೆ. ಇದರಲ್ಲಿ 4 ಹೋಲ್ ಇರುತ್ತೆ ನಿಮಗೆ ಅಡಿದು. ಇದು ಕ್ಲಿಪ್ ಸ್ಟೋನ್ ಅಂಟಿಸೋದಲ್ಲ, ನಾವು ಸ್ಟಿಚ್ ಮಾಡ್ಬೋದು. ನಿಮಗೆ ಕಾಣ್ತಾ ಇರ್ಬೋದು ನೋಡಿ, ಹೋಲ್ ಇರುತ್ತೆ ಅಡಿ, ಆಯಿತಾ. ಹೀಗಿದೆ. ಇದೆಲ್ಲ ಕಲರ್ಸ್ ಅವೈಲೇಬಲ್ ಇರುತ್ತೆ, ಬಟ್ ನಾನಿಲ್ಲಿ ರೈನ್ಬೋ ಕಲರು ಯೂಸ್ ಮಾಡ್ತಾ ಇದ್ದೇನೆ. ನಾನು ಇಲ್ಲಿ ಜರ್ದೋಸಿನ ಕರೆಕ್ಟಾಗಿ ಸೇಮ್ ಸೈಜಲ್ಲಿ ಎಲ್ಲ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ಲೆಂತ್ ಇರೋ ಹಾಗೆ ಒಂದು ನಾನು ಕಟ್ ಮಾಡಿಕೊಂಡು ಅದಕ್ಕೆ ಹೀಗೆ ಅಟ್ಯಾಚ್ ಮಾಡಿಕೊಂಡು ಸೇಮ್ ಸೈಜಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದಾನೆ ಎಲ್ಲ ಜರ್ದೋಸಿನ. ಇನ್ನೊಂದು ಸೈಜು ಸ್ಮಾಲ್ ಸೈಜು ಸ್ವಲ್ಪ ಶಾರ್ಟಾಗಿ ಅದೇ ಸೈಜಲ್ಲಿ ಸ್ಮಾಲ್ ಸೈಜಲ್ಲೇ ಎಲ್ಲ ಜರ್ದೋಸಿನ ಕಟ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಕಟ್ ಮಾಡ್ಕೊಳ್ಳಿ, ಮತ್ತು ಮಾಡ್ತಾ ವರ್ಕ್ ಮಾಡ್ತಾ ನಿಮಗೆ ಗೊತ್ತಾಗುತ್ತಲ್ಲ, ಒಂದು ಇಟ್ಕೊಂಡು ಮತ್ತು ಪುನಃ ಅದೇ ಸೇಮ್ ಸೈಜಿಗೆ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳಿ ಎರಡೂ. ಈಗ ನೋಡಿ, 2 ಎಳೆ ದಾರನ ಒಂದು ತಿನ್ ಸೂಜಿ ನಮಗೆ ಶುಗರ್ ಬೀಡ್ಸು ಹೀಗೆ ಪಾಸ್ ಆಗಬೇಕು. ಜರ್ದೋಸಿನೂ ಹಾಗೆಯೇ ಪಾಸ್ ಆಗಬೇಕು. ಸಣ್ಣ ನೀಡಲ್ ಸಿಗುತ್ತೆ ನಮಗೆ. ಆ ನೀಡಲನ್ನು 2 ಎಳೆ ದಾರ ಹಾಕಿ ಅಡಿಯಿಂದ, ಈಗ ಫ್ರಂಟ್ ನೆಕ್ ನಿಮ್ಗೆ ಫಸ್ಟ್ ತೋರಿಸ್ತಾ ಇದ್ದೇನೆ, ಅಡಿಯಿಂದ ಹಾಕಿ ಮೇಲೆ ತೆಗೆದು ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ನಾವು ಈ ಸೂಜಿಗೆ ಇದು ದೊಡ್ಡ ಸೈಜ್ ನಾವು ಕಟ್ ಮಾಡಿರ್ತೀವಲ್ಲ ಜರ್ದೋಸಿ, ಅದನ್ನು ಹಾಕ್ಕೊಂಡು ನೆಕ್ಸ್ಟು ಹೀಗೆ ಇಟ್ಕೊಂಡು ಚೈನ್ ಸ್ಟಿಚ್ ಥರ ನಾವು ಚೈನ್ ಸ್ಟಿಚ್ಚೆಲ್ಲ ಹಾಕ್ತೀವಿ ನೋಡಿ, ಅದೇ ಥರ ಅಡಿ ಹಾಕಿ ನೀಡಲನ್ನು ಸ್ವಲ್ಪ 1/4 ಇಂಚ್ ಮುಂದೆ ಹೋಗಿ ಇದನ್ನು ಇದ್ರ ಒಳಗೆ ಹೀಗೆ ತಂದು ಮೆಲ್ಲ ಎಳಿಬೇಕು. ನೋಡಿ, ಚೈನ್ ಸ್ಟಿಚ್ ಆಯ್ತಾಗ ಈ ಥರ ಚೈನ್ ಸ್ಟಿಚ್ಚೇ ಬರಬೇಕು. ಇಲ್ಲಿ ಲಾಕ್ ಮಾಡೋದೇನು ಬೇಡ. ಪುನಃ ನಾವು ಬಿಗ್ ಸೈಜಿದು ಜರ್ದೋಸಿ ಕಟ್ ಮಾಡಿನ ಹಾಕಿ ಚೈನ್ ಸ್ಟಿಚ್ ನಾವು ಹೇಗೆ ಹಾಕ್ತೀವೋ ಹಾಗೇ ಇದ್ರ ಒಳಗೆ ಬರಬೇಕು ನೋಡಿ. ಹೊರಗೆ ಬಂದರೆ ಹೋಗುತ್ತೆ ಡಿಸೈನು. ಒಳಗೆ ಹಾಕಿ ಪುನಃ ಇದ್ರ ಒಳಗಿಂದ ಫಸ್ಟಿದು ಚೈನ್ ಸ್ಟಿಚ್ ಹಾಕಿದ್ದೀವಲ್ಲ, ಇದ್ರ ಒಳಗಿಂದ ಮುಂದಕ್ಕೆ ಸ್ವಲ್ಪ 1/4 ಇಂಚು ತಗೊಂಡೋಗಿ ಚೈನ್ ಸ್ಟಿಚ್ ಥರ ಹಾಕಿ ನೀಡನ್ನು ಹೀಗೆ ಮೇಲೆ ಎಳಿಬೇಕು ನೋಡಿ. ಚೈನ್ ಸ್ಟಿಚ್ ಥರ ಆಯ್ತಲ್ಲ, ಸೇಮ್ ಆ್ಯಸ್ ಯೂಶ್ವಲು ನಾವು ನೆಕ್ ಪ್ಯಾಟರ್ನಿಗೆ ಎಲ್ಲನೂ ಸ್ಲೀವ್ ತುದಿಗೆ ಮತ್ತು ಬ್ಯಾಕ್ ನೆಕ್ಕು ಫ್ರಂಟ್ ನೆಕ್ಕು ಇದನ್ನೇ ಮಾಡ್ಕೊಳ್ತಾ ಹೋಗಬೇಕು. ಮೆಲ್ಲ ಎಳಬೇಕು. ಜರ್ದೋಸಿ ಸ್ಪ್ರಿಂಗಾಗಿ ಬಿಚ್ಚೋಗೋ ಚಾನ್ಸಸ್ ಇರುತ್ತೆ. ಸೊ ನೋಡ್ತಾ ಹೀಗೆ ಸ್ಟಿಚ್ ಮಾಡ್ತಾ ಹೋಗಬೇಕು. ಫುಲ್ ಫಿನಿಶ್ ಮಾಡ್ಕೊಳ್ಳಿ. ನಮ್ಮದು ನೆಕ್ಕು ಫ್ರಂಟ್ ನೆಕ್ಕಿದು ಫಿನಿಶ್ ಆಗ್ತಾ ಬಂತು. ಇದಕ್ಕೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಜರ್ದೋಸಿನ ನೀಡೊಳಗೆ ಹಾಕಿ ನಾವು ಥ್ರೆಡನ್ನು ಈ ಕೈಯಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಹೀಗೆ ಇಟ್ಕೊಳ್ಬೇಕಿದ್ರೆ ಜಾರುತ್ತೆ ಅಂತಿದ್ರೆ. ನೆಕ್ಸ್ಟು ಬ್ಯಾಕಿದು ಜರ್ದೋಸಿದು ಹೋಲಿದು ಒಳಗಿಂದ ಮುಂದಕ್ಕೆ 1/4 ಇಂಚು ಮೇಲೆ ತರಬೇಕು. ನೀಡನ್ನು ತಂದು ಈ ಥ್ರೆಡನ್ನು ಈ ನೀಡಲ್ ಒಳಗೆ ಹಾಕಿ ಹೀಗೆ ಎಳಿಬೇಕು. ಎಳೆಯುವಾಗ ಮೆಲ್ಲ ಎಳೆದ್ರೆ ಆಯಿತು. ಇದೀಗ ನೋಡಿ, ಈ ಜರ್ದೋಸಿ ಮುಂದಿನ ಜರ್ದೋಸಿ ಒಳಗೆ ಬಂತು.
ನೆಕ್ಸ್ಟು ಹಾಗೆಯೇ ಸೇಮ್ ಹಾಗೆಯೇ ಮಾಡಲಿಕ್ಕೆ ನಮ್ಮೆ ತೋರಿಸಿದೆ ನನಗೆ ಗೊತ್ತಾಗಿದ್ರೆ ಅಂತೇಳಿ ನೋಡಿ. ಇದನ್ನು ಬೇಕಾದರೆ ಲೆಫ್ಟ್ ಹ್ಯಾಂಡಲ್ಲಿ ಹಿಂಗೆ ಇಟ್ಕೊಳ್ಳಿ. ಎಷ್ಟು ಬ್ಯಾಕಿಗೆ ಜರ್ದೋಸಿ ಒಳಗಿಂದ ಮುಂದಕ್ಕೆ ಒಂದು 1/4 ಇಂಚ್ ಒಳಗೆ ತಗೊಂಡು ಈ ನೀಡಲ್ನ ಥ್ರೆಡ್ಡನ್ನು ಇಲ್ಲಿ ಹಿಂಗೆ ನೀಡಲ್ ಒಳಗೆ ಹಾಕಬೇಕು. ಆಮೇಲೆ ಎಳಿಬೇಕು. ಸೇಮ್ ಚೈನ್ ಸ್ಟಿಚ್ ಥರನೇ ಬರುತ್ತೆ ನಮಗೆ. ಇದೀಗ ಥ್ರೆಡ್ ಖಾಲಿ ಆಯಿತು. ನಾನು ಲಾಕ್ ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಡೌನ್ ತಗೊಂಡು ಇಲ್ಲಿ ನಾವು ಗಂಟು ಹಾಕ್ಕೊಂಡ್ರೆ ಆಯಿತು. ಈಗ ನೋಡಿ ಒಂದು ಚೈನ್ ಸ್ಟಿಚ್ ಥರ ಜರ್ದೋಸಿಲಿ ಸ್ಟಿಚ್ ಹಾಕಿ ಒಂದು ನೆಕ್ಲೈನ್ ಫಿನಿಶ್ ಮಾಡ್ಕೊಂಡಿದ್ದೇನೆ. ನೆಕ್ಸ್ಟ್ ನಾವಿಲ್ಲಿ ಫ್ಲವರ್ ಮಾಡುವಂಥದ್ದು. ಫ್ಲವರ್ ಮಾಡುವಾಗ ಒಂದು 2 ಜರ್ದೋಸಿ ಇಲ್ಲಿ ನೋಡಿ 2 ಜರ್ದೋಸಿ ಬಿಟ್ಟು ಮಿಡಲಲ್ಲಿ ನೀಡಲನ್ನು ಅಡಿಯಿಂದ ತಕ್ಕೊಳ್ಳಿ. ಅಡಿಯಿಂದ ತಕ್ಕೊಂಡಾದ್ರ ಮೇಲೆ ನಾನು ಈಗಾಗಲೇ ಹೇಳಿದೆ ಫ್ಲವರಿಗೆ ಮಿಡಲು ಕ್ಲಿಪ್ ಸ್ಟೋನ್ ಯೂಸ್ ಮಾಡ್ತಾ ಇದ್ದೇನೆ ಅಂತೇಳಿ. ಈ ಕ್ಲಿಪ್ ಸ್ಟೋನನ್ನು ಫಸ್ಟು ಹಾಕ್ಕೊಳ್ಳೋಣ. ಇದರಲ್ಲಿ 4 ಹೋಲ್ ಇರುತ್ತೆ. 2 ಹೋಲಿಗೆ ಹೀಗೆ ಹಾಕ್ಕೊಂಡು ನೆಕ್ಸ್ಟು ಪುನಃ ಡೌನ್ ತಗೊಂಡೋಗಿ ನೀಡಲ್ನ ಪುನಃ ಮೇಲೆ ಹಾಕಿ ನೀಡಲ್ನ ಮೇಲೆ ತಂದು ಪುನಃ 2 ಹೋಲಿಗೆ ಹಾಕಿದ್ದೀರಲ್ಲ, ಇನ್ನು 2 ಹೋಲಿಗೆ ಈಚೆ ಇರುತ್ತೆ. ಅದು 2 ಹೋಲಿದು ಇವು ಹಾಕಿ ಸ್ವಲ್ಪ ಕ್ಲಿಪ್ ಸ್ಟೋನ್ನ ಸೆಕ್ಯೂರ್ ಮಾಡ್ಕೊಳ್ಳೋಣ. ಇದಾದ್ರ ಮೇಲೆ ನೆಕ್ಸ್ಟು ಲೆಫ್ಟ್ ಆದರೆ ರೈಟ್ ಯಾವ್ದಾದ್ರು ಒಂದು ಸೈಡು ನೀಡಲನ್ನು ಮೇಲೆ ತೆಗೀರಿ. ತೆಗೆದು ನನಗೆ ಶುಗರ್ ಬೀಡ್ಸ್ ಹೇಳಿದ್ದು ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂತ. ಶುಗರ್ ಬೀಡ್ಸನ್ನು ಸ್ವಲ್ಪ ಒಂದು ಸ್ವಲ್ಪ ಹೀಗೆ ತಗೊಳ್ತಾ ಇದ್ದೇನೆ. ತಗೊಂಡು ಹಾಫ್ ಮೂನ್ ಥರ ನೋಡಿ ಇಲ್ಲಿಂದ ಈಚೆವರೆಗೂ ಬರಬೇಕು. ಇದು ಸಾಕಾಗ್ತಾ ಇಲ್ಲ, ನಾವು ತೆಗಿತೀವಿ. ನೋಡಿ ಇಲ್ಲಿಗೆ ಕವರ್ ಆಯ್ತಲ್ಲ. ಹಾಗೆ ನಾನು ಇಲ್ಲಿ ಎಂಡಿಗೆ ನೀಡಲನ್ನು ಒಳಗೆ ತಗೊಳ್ತಾ ಇದ್ದಾನೆ. ತೆಗೆದ್ರ ಮೇಲೆ ನೆಕ್ಸ್ಟು ನಾವು ಇಲ್ಲಿ 1 2 ಶುಗರ್ ಬೀಡ್ಸ್ ಮುದ್ರ ಮೇಲೆ ನೀಡಲ್ನ ಮೇಲೆ ತಕ್ಕೊಳ್ಳಿ. ಒಳಗಿಂದ ತಕ್ಕೊಂಡು ಹೊರಗೆ, ಇಲ್ಲಾಂದರೆ ಹೊರಗಿಂದ ತಗೊಂಡು ಒಳಗೆ ಸಹ ಹಾಕ್ಬೋದು. ಪುನಃ ನೀಡಲ್ನ ಡೌನ್ ಮಾಡ್ಕೊಳ್ಳಿ. ಪುನಃ 2 ಬೀಡ್ಸಿಗೆ ಪುನಃ ಹಾಗೆ ಹಾಕಿ ಹೀಗೆ ಒಳಗೆ ಹಾಕೊಳ್ಳೋಣ. ಫಸ್ಟು ಇದು ಸೆಕ್ಯೂರ್ ಮಾಡಿ ಹಾಕ್ಕೊಂಡಿದ್ದಾನೆ. ನೆಕ್ಸ್ಟ್ ನಾವು ಒಂದು ಸೈಡಿಂದ ಅಡಿಯಿಂದ ನೀಡಲ್ನ ತೆಗೆದು ಸೇಮ್ ಇಲ್ಲೂ ಚೈನ್ ಸ್ಟಿಚ್ಚು, ಇಲ್ಲೂ ಚೈನ್ ಸ್ಟಿಚ್ಚು, ಇಲ್ಲಿ ಚೈನ್ ಸ್ಟಿಚ್ಚು ಹೀಗೆ ಹಾಕ್ಕೊಳ್ತಾ ಹೋದರೆ ಆಯಿತು. ತೋರಿಸ್ತಾನೆ ನೋಡಿ. ಈಗ ಚೈನ್ ಸ್ಟಿಚ್ಚು ಹಾಕ್ಬೋದು, ಇಲ್ಲಾಂದರೆ ಅಡಿ ತಗೊಂಡೋಗಿ ನೀಡಲ್ನ ಮೇಲೆ ತಂದರೂ ಆಗುತ್ತೆ. ಆಯಿತಾ. ಇದು ಹೀಗೆ ಬರುವಾಗ ಇಲ್ಲಿ ನಾವು ಡೌನ್ ತಗೋಬೇಕು. ನೆಕ್ಸ್ಟ್ ಮಿಡಲ್ ತಕ್ಕೊಳ್ಳಿ. ಇಲ್ಲಿ ಹಾಕೋಕ್ಕೆ ಕಷ್ಟ ಆದರೆ ಹೀಗೆ ಡೌನ್ ತಗೊಳ್ಳಿ. ಇದ್ರ ಹತ್ರನೇ ಸೂಜಿನ ಡೌನ್ ತಕ್ಕೊಂಡು ಆಮೇಲೆ ಜರ್ದೋಸಿನ ಹೀಗೆ ಕೈಯಲ್ಲಿ ಇಟ್ಕೊಂಡು
ಜರ್ದೋಸಿ ಒಳಗಿಂದ ನೀಡಲ್ನ ಹೀಗೆ ತೆಗಿಬೋದು. ಹೀಗೆ ತೆಗೆದು ಮತ್ತು ಪುನಃ ಜರ್ದೋಸಿ ಇದ್ರ ಚೈನ್ ಸ್ಟಿಚ್ ಹೊರಗಿಂದ ಹೀಗೆ ಕೆಳಗೆ ನೀಡಲ್ ಹಾಕಿ ಅದನ್ನು ಸೆಕ್ಯೂರ್ ಮಾಡ್ಕೋಬೋದು. ಮತ್ತು ಸೇಮ್ ಇಲ್ಲಿ ಮಿಡ್ಲಲ್ಲಿ ಹಾಗೆ ಮಾಡಿ ಈಗ ನೋಡಿ ಎಲ್ಲ ಕಡೆ ಹಾಕಿದ್ದಾನೆ. ಹಾಕಿ ಅದ್ರ ಮೇಲೆ ನೆಕ್ಸ್ಟ್ ಈ ಜರ್ದೋಸಿದು ಚೈನ್ ಸ್ಟಿಚ್ದು ಒಳಗಿಂದ ಸೂಜಿ ತೆಗೀರಿ. ಸಣ್ಣ ಸಣ್ಣ ಕಟ್ ಮಾಡಿದ ಜರ್ದೋಸಿ ಉಂಟಲ್ಲ, ಸಣ್ಣ ಪೀಸು, ಅದನ್ನು ತಗೊಂಡು ಈ ಹೋಲಿದು ಒಳಗೇನೆ ಒಂದೊಂದನ್ನು ಹಾಕ್ತಾ ಹೋಗಿ. ನಾನಿಲ್ಲಿ ನೆಕ್ ಲೈನಿಗೆ ಹಾಫ್ ಹಾಕ್ತಾ ಇದ್ದೇನೆ ಫ್ಲವರು. ಇನ್ನು ನಾವು ಸ್ಲೀವ್ ಲೈನಿಗೆ ನಾವು ಫುಲ್ಲು ಫ್ಲವರನ್ನು ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಾಂದರೆ ಇದು ಅರ್ಧ ಆಗಿದೆ ಅಲ್ಲ, ಈಚೆ ಸೈಡು ಇದೆ ಸ್ಲೀವಿಗೆ. ಹೀಗೆ ಎಲ್ಲ ಹೋಲಿಗೂ ಸಣ್ಣ ಸಣ್ಣ ಪೀಸನ್ನು ಕವರ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ನೋಡಿ, ಇದು ಹಾಫ್ ಫ್ಲವರು ಒಂದಾಯಿತು. ನೆಕ್ಸ್ಟ್ ನಾವು ಈ ಎರಡು ಜರ್ದೋಸಿದು ನೀಡಲನ್ನು ಹೊರಗೆ ತನ್ನಿ. ಕಂಟಿನ್ಯೂಸ್ ಫ್ಲವರ್ ಹಾಕ್ತಾ ಇಲ್ಲ ನಾನು. ಸೊ ಇಲ್ಲಿ ಸಹ ಚೈನ್ ಸ್ಟಿಚ್ ಹಾಕ್ತಾ ಇದ್ದಾನೆ ಜರ್ದೋಸಿಗೆ. ಈ ದೊಡ್ಡ ಪೀಸ್ ಜರ್ದೋಸಿನ ತಗೊಂಡು ಸೇಮ್ ಚೈನ್ ಸ್ಟಿಚ್ ಹಾಕಿದ ಥರನೇ ಹಾಕಿ ಈ ಹೋಲಿದ ಒಳಗೆ ನೀಡಲನ್ನು ತೆಗೆದು ಇದರದ್ದು 3 ಬೀಡ್ಸು, 3 ಶುಗರ್ ಬೀಡ್ಸನ್ನು ಹೀಗೆ ಹಾಕಿ ಹೊರಗಡೆಯಿಂದ ಲಾಕ್ ಮಾಡ್ತಾ ಇದ್ದೇನೆ. ಸೇಮ್ ಎಲ್ಲ ಚೈನ್ ಸ್ಟಿಚ್ ಮಿಡಲಲ್ಲಿ ಒಂದು 5 ಹಾಕಿ ನೆಕ್ಸ್ಟ್ ಫ್ಲವರಿಗೆ ಹೋಗ್ತಾ ಇದ್ದೇನೆ. ಹೀಗೆ ಒಂದು 5 ಚೈನ್ ಸ್ಟಿಚ್ಚು ಬೀಡ್ಸ್ ಒಟ್ಟಿಗೆ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ರಿಪೀಟು ಇದೇ ಫ್ಲವರ್ ಯೂಸ್ ಮಾಡ್ತಾ ಹೋಗ್ತಾ ಇದ್ದೇನೆ. ನಾನು ಫ್ರಂಟ್ ಫುಲ್ ವರ್ಕ್ ಮಾಡಿಕೊಂಡು ಫಿನಿಶ್ ಮಾಡಿಕೊಂಡೆ. ಹಾಗೆ ನಾವು ಫ್ರಂಟ್ ಮಾಡಿಕೊಂಡಾಗೆ ಬ್ಯಾಕು ಸಹ ಸೇಮ್ ಇದೇ ಡಿಸೈನ್ನ ಬ್ಯಾಕ್ ಪಾರ್ಟಿಗೂ ಮಾಡಿ ಇಟ್ಕೊಂಡಿದ್ದೇನೆ. ನಿಮಗೆ ಕಾಣ್ತಿರ್ಬೋದು ನೋಡಿ, ಬ್ಯಾಕ್ ಪಾರ್ಟಿಗೆ ನಾನು ಹೀಗೇ ವರ್ಕ್ ಮಾಡಿಕೊಂಡೆ. ನೆಕ್ಸ್ಟ್ ಸ್ಲೀವಿಗೆ ಸಹ ಸೇಮು ನಾನು ಚೈನ್ ಸ್ಟಿಚ್ಚನ್ನು ಬಾರ್ಡ್ರ್ ಕೊಟ್ಟು ಜರ್ದೋಸಿ ಫ್ಲವರ್ನ ಹಾಕ್ಕೊಂಡು ಜಸ್ಟ್ ಬೀಡ್ಸನ್ನು ಸ್ಪ್ರೆಡ್ಡಿಂಗ್ ಹಾಕಿ ಸ್ಟಿಚ್ ಮಾಡ್ಕೊಂಡಿಟ್ಟಿದ್ದೇನೆ. ನಿಮ್ಗೆ ಬೇಕಿದ್ರೆ ಇಲ್ಲೊಂದು ಫ್ಲವರ್ ಮಿಸ್ ಇದೆ, ನಾನು ಹಾಕಿ ನಿಮ್ಗೆ ತೋರಿಸ್ತೇನೆ ಫ್ಲವರ್ ಹೇಗೆ ಮಾಡೋದು ಅಂತೇಳಿ. ಸೇಮ್ ನಾವು ನೆಕ್ ಲೈನಿಗೆ ಫ್ಲವರ್ ಮಾಡಿದ್ವಲ್ಲ ಅದೇ ಥರ ಫುಲ್ ರೌಂಡ್ ತಗೊಂಡ್ರೆ ಆಯಿತು. ಫಸ್ಟು ನಾನು ಟಿಪ್ ಸ್ಟೋನನ್ನು ಹಾಕ್ಕೊಳ್ತಾ ಇದ್ದೇನೆ.
ಅದು 4 ಕಡೆ ಹೋಲಿಗೆ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳೋಣ. ಲೂಸ್ ಆಗಬಾರ್ದು, ಇದು ಟೈಟ್ ಮಾಡ್ಕೋಬೇಕು. ನೆಕ್ಸ್ಟು ನಾವು ಶುಗರ್ ಬೀಡ್ಸನ್ನು ಒಂದು ಸುತ್ತು ಫುಲ್ ಹಾಕ್ಕೊಳ್ಳೋಣ. ಮೆಹಂದಿ ಕಲರ್ ಇರೋ ಶುಗರ್ ಬೀಡ್ಸನ್ನು ಫುಲ್ಲು ಒಂದು ಸುತ್ತು ಕವರ್ ಮಾಡ್ಕೋಬೇಕು. ಹೀಗೆ ಇಟ್ಟು ನೋಡಿ ಸಾಕಾ ಅಂತೇಳಿ, ಇಲ್ಲ ನಂಗೆ ಸಾಕಾಗ್ತಾ ಉಂಟು. ನೆಕ್ಸ್ಟು ಸ್ಟಾರ್ಟ್ ಮಾಡಿ ಶುಗರ್ ಬೀಡ್ಸಿದ ಒಳಗಡೆ ನೀಡಲ್ನ ಹಾಕ್ಕೊಳ್ಳಿ. ಥ್ರೆಡ್ಡನ್ನು ಹೀಗೆ ಎಳ್ಕೊಂಡು ನಾವು ಇಲ್ಲಿ ಒಳಗಿಂದ ಇಲ್ಲಿ ನೀಡಲನ್ನು ಹೊರಗೆ ತೆಗಿಬೇಕು. ತೆಗೆದು ಹೀಗೆ ಬಂತು ನೋಡಿ. ಇನ್ನು ನೆಕ್ಸ್ಟು ಎರಡೆರಡು ಬೀಡ್ಸಿದು ಮಿಡಲ್ಲು ನಾವು ಸ್ಟಿಚ್ ಹಾಕ್ತಾ ಬರಬೇಕು. ಹೊರಗಿಂದ ಇಲ್ಲಿ ಒಳಗಡೆ ಒಳಗೆ ತಗೊಂಡ್ರೆ ಹೊರಗಡೆ ಹೇಗೆ ಹಾಕ್ಕೊಳ್ಳಿ. ಇದಾದ್ರ ಮೇಲೆ ಒಂದು ಸೈಡಿಂದ ನೀಡಲ್ನ ಆಯಿತು ನೋಡಿ. ನೆಕ್ಸ್ಟು ಒಂದು ಸೈಡಿಂದ ನೀಡಲ್ನ ಹೀಗೆ ತಕ್ಕೊಂಡು ನೆಕ್ಸ್ಟು ನಾವು ಜರ್ದೋಸಿನ ಚೈನ್ ಸ್ಟಿಚ್ ಆಗಿ ಕೊಡಬೇಕು. ಸ್ವಲ್ಪ 1/4 ಇಂಚಾಗಿ ಬಿಟ್ಟು ನೋಡಿ ಹೀಗೆ. ನಾವಿಲ್ಲಿ ಸ್ಟಿಚ್ಡ್ ಬ್ಲೌಸ್ ಆದ್ದರಿಂದ ಹೊರಗಡೆ ಹಾಕಿ ತೆಗೆಯೋದು ಕಷ್ಟ ಆಗುತ್ತೆ. ಅದಕ್ಕೆ ನಾನು ಇಲ್ಲೇ ಹೋಲ್ಡ್ ಇದು ಮಾಡಿಕೊಂಡು ರೌಂಡ್ ಮಾಡಿಕೊಂಡು ನೀಡಲ್ನ ಈ ಸೈಡು ಆಪೋಸಿಟ್ ಸೈಡು ತಗೊಳ್ತಾ ಇದ್ದಾನೆ. ಗೊತ್ತಾಯ್ತಲ್ಲ? ಹೀಗೆ ಜರ್ದೋಸಿ ಹಿಡ್ಕೊಳ್ಳಿ, ಮೂವ್ ಆಗಬಾರ್ದು. ಹೀಗೆ ಓಕೆ. ನೆಕ್ಸ್ಟು ಆಪೋಸಿಟ್ ಸೈಡು ಜರ್ದೋಸಿನ ಹಾಕಿ ಸೇಮ್ ನೀಡಲ್ ಕರೆಕ್ಟ್ ಸಾರಿ ಈಚೆಯಿಂದ ಚೈನ್ ಸ್ಟಿಚ್ ಅಲ್ವಾ, ಈಚೆಯಿಂದ ಹೀಗೆ ಚೈನ್ ಸ್ಟಿಚ್ ಹಾಕಿ ಹೀಗೆ ತೆಗೀರಿ. ನೆಕ್ಸ್ಟು ಹೊರಗಡೆಯಿಂದ ನೀಡಲ್ನ ಹಾಕಿ ನಾವು ಲೆಫ್ಟ್ ರೈಟ್ ಇಲ್ಲಿ ನೀಡಲ್ನ ತೆಗೀರಿ. ನೆಕ್ಸ್ಟು ಪುನಃ ಆ ಸೈಡು ಚೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಹಾಕ್ಕೊಂಡೆ ಇಲ್ಲಿ ಹೊರಗಡೆಯಿಂದ ನೀಡಲ್ ಹೊರಗೆ ಹಾಕಿ ಇಲ್ಲಿ ಹೊರಗಡೆ ನೀಡಲ್ ಕಾಣ್ತದೆ ನಿಮಗೆ ಕಾಣಿಸೋಕ್ಕದ್ದು. ಸ್ಟಿಚ್ಡ್ ಬ್ಲೌಸ್ ಅದರಿಂದ ಕಾಣೋದಿಲ್ಲ. ಅದ್ರದ್ದು ಆಪೋಸಿಟ್ ಲೆಫ್ಟ್ ರೈಟ್ ಇರುತ್ತಲ್ವ, ಅದ್ರದ್ದು ಆಪೋಸಿಟ್ ತಾನೆ. ಓಕೆ. ಪುನಃ ನಾವು ಈ ಸೈಡು ಚೈನ್ ಸ್ಟಿಚ್ ಹಾಕ್ಕೊಳ್ಳೋಣ. ಪೊಸಿಷನ್ ಆಚೆ ಈಚೆ ಮಾಡ್ಕೋಬಾರ್ದು. ಪುನಃ ಈಗ ಹಿಡ್ಕೊಂಡು ಇವೆರಡು ಲೆಫ್ಟ್ ಆಚೆ ಈಚೆ ಸೈಡಿಗೆ ಮಿಡಲ್ ತಗೊಬರೋಣ. ಓಕೆ. ಪುನಃ ನಾವಿಲ್ಲಿ ಚೈನ್ ಸ್ಟಿಚ್ ಹಾಕ್ಕೊಂಡು ಇದ್ರದ್ದು ಆಪೋಸಿಟ್ ತರಬೇಕು.
ನೀಡಲ್ನ ಡೌನ್ ಹಾಕಿ ಇದರ ಆಪೋಸಿಟ್ ತಂದರೆ ಆಯಿತು. ಈ ಜರ್ದೋಸಿನ ಹೇಗೆ ಇಟ್ಕೊಳ್ಳಿ. ಓಕೆ, ಪುನಃ ನಾವು ಈಚೆ ಹಾಕಿ ಪುನಃ ಆ ಸೈಡ್ ಬಾಕಿ ಈ ಸೈಡನ್ನು ಅದೇ ಥರ ಸ್ಟಿಚ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಹಾಕಿ ಈ ಸೈಡು ಒಂದು ಸುತ್ತ ಫುಲ್ ಫ್ಲವರ್ ಆಯಿತು. ಅದ್ರ ಒಳಗೆ ನಾವು ಸಣ್ಣ ಸಣ್ಣ ಜರ್ದೋಸಿ ಕಟ್ಟನ್ನು ಫಿಲ್ ಮಾಡ್ಕೊಳ್ಳೋಣ. ನೋಡಿ, ನೀಡಲ್ನ ಇದು ಸ್ಮಾಲ್ ಜರ್ದೋಸಿ ಆ ಪೆಟಲ್ಸ್ ಇದು ಒಳಗೆ ಹಾಕಬೇಕು. ಹಾಕಿ ನೆಕ್ಸ್ಟು ಆ ಪೆಟಲ್ಸ್ ಒಳಗೇ ಡೌನ್ ಮಾಡಿ ನೀಡಲ್ನ ನೆಕ್ಸ್ಟ್ ಪೆಟಲ್ಸ್ ಇದು ಒಳಗಡೆ ತರಬೇಕು. ಒಳಗೆ ಹಾಕಿ ನೆಕ್ಸ್ಟ್ ಪೆಟಲ್ಸ್ ಇದು ಒಳಗೆ ಹೀಗೆ ತರಬೇಕು. ಅಂದರೆ ನೆಕ್ಸ್ಟ್ ಪೆಟಲ್ಸ್ ಒಳಗೆ ಸ್ಮಾಲ್ ಜರ್ದೋಸಿನ ಹಾಕಿ ಫಿಲ್ ಮಾಡ್ತಾ ಹೋಗಬೇಕು. ನೋಡಿ, ಈಗ ಫುಲ್ ಪೆಟಲ್ಸು ಫ್ಲವರು ಆಯಿತು ಆಯಿತಾ. ಹಾಗೆ ನಾನೆಲ್ಲ ಫ್ಲವರ್ಸನ್ನು ಮಾಡ್ಕೊಂಡಿಟ್ಟಿದ್ದೇನೆ. ಇಲ್ಲಿ ಒಳಗಿಂದ ನಾಟ್ ಹಾಕ್ಕೊಳ್ಳಿ. ವರ್ಕು ಅರಿ ವರ್ಕು ಹ್ಯಾಂಡ್ ವರ್ಕು ಗೊತ್ತಿಲ್ಲದವ್ರು ಸಹ ಮಾಡ್ಬೋದು ಇದನ್ನು ಈಸಿಯಾಗಿ. ಅದಕ್ಕೆ ನಾನು ಹೇಳಿದ್ದೇನೆ ಜಸ್ಟು. ಇದು ಅರಿ ವರ್ಕೇ ಬೇಕಂತಿಲ್ಲ. ಸ್ಟಿಚೆಡ್ ಬ್ಲೌಸು ನಾವು ಹೀಗೆ ಸಹ ಡಿಸೈನ ಮಾಡ್ಕೋಬೋದು. ಮತ್ತು ನಮ್ಮ ಚಾನಲು ಇಷ್ಟ ಆದರೆ ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟು ನಾನು ಇನ್ನೊಂದು ಒಳ್ಳೆಯ ವೀಡಿಯೋದೊಟ್ಟಿಗೆ ಬರ್ತೇನೆ.